ಆಗಲ್ಲ. ನಮ್ಮ ಅತ್ತೆ ಯಾಕೆ ಈ ಕಡೆನೇ ನಡ್ಕೊಂಡ್ ಬರ್ತಿರಂಗಿದಾರಲ್ಲ? ಆ ಇನ್ನು ಹೊಲತ್ತವಳೆ ಹೋಗ್ತೀನಿ ಅಂತ ತಾನೆ ಅತ್ತೆ ಹೋಗಿದ್ದು ತೋಟತ್ತಾವ. ಹೂವ ಎಲ್ಲ ಬಿಡ್ಸಕ್ಕೆ ಎಲ್ಲ ಕೆಲಸವರೆಲ್ಲ ಬಂದಿದ್ದಾರೆ. ಹೋಗ್ಬೇಕಣ್ಣ ಪಾಪ. ಸರೋಜಮ್ಮ ನೀನ್ ತಿಂಡಿ ಮಾಡ್ಕೊಂಡ್ ಬಾರ ಪಾಪ ಬೇಗ ಅಂತ ಹೇಳ್ತು. ನಾನ್ ತಿಂಡಿ ಮಾಡ್ಕೊಂಡು ಇನ್ನೇನು ಹೊಲತ್ತ ಹೋಗ್ತಿದ್ದೀನಿ. ಅತ್ತೆ ತಿರ್ಗಾ ಮನೆ ಕಡೆ ಎಲ್ಲ ಹೋಗ್ತಿರಂಗಿದಾರಲ್ಲ, ಬರ್ತಿದಾರಲ್ಲ ಈ ಕಡೆನೆ. ಏನ್ ಬಿಟ್ಟು ಹೋಗಿದ್ರು ಏನೋ ಗೊತ್ತಿಲ್ಲ. ಒಂದ್ ಮಾತು ಕೇಳ್ತೀನಿ. ಅತ್ತೆ ಇಲ್ಲಿ ಬರ್ರಿ. ಅಮ್ಮಣ್ಣಿ ಇಲ್ಲೇ ಇದ್ದಾಳೆ. ತಿಂಡಿ ಮಾಡ್ಕೊಂಡು ಇವಾಗ ಹೋಗ್ತಿದ್ದಾಳೆ ತೋಟತ್ತಾವ. ಹೋಗ್ ಪಾಪ ಸರೋಜಮ್ಮ, ಬೇಗ ಬೇಗ ಹೋಗುವ. ಅದೇ ಕೆಲಸ ಮಾಡೋರು ಮಾಡ್ತಿದಾರೆ ತೋಟದ ಹತ್ರ. ಹೋಗ್ ಬೇಗ ತಿಂಡಿ ತಗೊಂಡು ಹೋಗು. ಅಮ್ಮಣಿ ಏನ್ ಮಾಡ್ದಮ್ಮ ತಿಂಡಿ? ಅತ್ತೆ ಅತ್ತೆ ಇದ್ಯಾಕತ್ತೆ? ನೀವು ತೋಟತ್ತಾವಲ್ಲ ತಾನೆ ಬೆಳಿಗ್ಗೆ ಹೋಗಿದ್ದು ಹೂವ ಬಿಡಿಸೋದಕ್ಕೆ ತೋಟತ್ತಾವ. ಮಂತಾವ್ ತಿರ್ಗಾ ಯಾಕೆ ಬರ್ತಿದ್ದೀರಾ? ನಾನು ಇನ್ನೇನು ತಿಂಡಿ ಎಲ್ಲ ತಗೊಂಡು ಎಲ್ಲ ಬರ್ತಿದ್ದೀನಲ್ಲ. ತಿರ್ಗಾ ಮನೆ ಹತ್ರ ಯಾಕೆ ಬರ್ತಿದ್ದೀರಾ? ನಡೀರಿ ಹೋಗೋಣ ವಾಪಸ್ಸು. ಸಾಮಾನ್ಯಕ್ಕೆ ನಾನು ತಿಂಡಿ ಇನ್ನು ಮಾಡಿರಲ್ಲ, ಸಾಕಾಗ್ಬಿಡ್ತೀನಿ. ಹೊತ್ತಾಗ್ಬಿಡುತ್ತೆ ಏನೋ ಅತ್ಲಾಗಿ. ಬೇಗ ಹೋಗ್ಬಿಟ್ಟು ನಾನು ಒಂದ್ರಿಟ್ಟು ತಿಂಡಿ ಗಿಂಡಿ ಮಾಡಿಸ್ಕೊಂಡು ತಿಂಡಿ ಎಲ್ಲ ತಗೊಂಬರೋಣ ಅಂತ ಬಂದ್ರ ನಿಮ್ ಕಾಲಾಗಲ್ಲ ಏನಿಲ್ಲ. ಏನಕ್ ಬರಕ್ ಹೋದ್ರಿ ಅಂತ ನೀವು? ನಡೀರಿ, ನಾನು ಬರ್ತಿಲ್ವಾ ನೀವು? ಅಮ್ಮಣಿ ಹಂಗೇನಿಲ್ಲ. ಹಂಗೆ ನಿನ್ಗೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ತಿಂಡಿ ಆಗೈತಾ ಆಗಿಲ್ಲ ಅಂತ ನೋಡ್ಕೊಂಡು, ಆಗಿರಲ್ಲ ಅಂದ್ರೆ ತಿಂಡಿ ತಗೊಂಡು ಆಮೇಕಿಂದ ಹಂಗೆ ಇಲ್ಲಿ ನಮ್ ನೇತ್ರಮ್ಮ ಇವತ್ತು ಹೂವ ಬಿಡ್ಸಕ್ಕೆ ತೋಟತ್ತವ ಬರ್ತೀನಂತ ಹೇಳ್ಬಿಟ್ಟು ಪಾಪ ಬರೋದು ಬೇಡ್ವಾ? ಅದಕ್ಕೆ ನೋಡೋಣ ನೇತ್ರಮ್ಮ ಏನ್ ಮಾಡ್ತಿದ್ದಾಳೆ, ಏನೋ ಒಂದ್ ಮಾತು ಕರ್ಕೊಂಡು ಹೋಗೋಣ ತಿರ್ಗಾ ಅವಳಿಗೂನು ಅಂತ ಬಂದೆ ಕಣ್ ಪಾಪ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅತ್ಲಾಗೆ ಅಂತ. ಬೇಗ ಬೇಗ ಜನಗಳು ಜಾಸ್ತಿ ಆದಷ್ಟು ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ. ಮಳೆ ಗಿಳೆ ಬರಂಗ್ ಬೇರೆ ಆಗ್ತಿರುತ್ತೆ. ಹೂವ ಬಿಡ್ಸಕ್ಕೆ ಒತ್ತಾಗ್ಬಿಡುತ್ತೆ ಅಂತ ನಮ್ ನೇತ್ರಮ್ಮಂಗೂ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣ್ ಪಾಪ. ನೀನು ಈಗ ಒಂದ್ ಕೆಲಸ ಮಾಡು. ನಾನು ಇನ್ನೇನು ಮಂತಾವ್ ಇನ್ನೇನು ಹೋಗಲ್ಲ. ನೀನ್ ತಿಂಡಿ ತಗೊಂಡು ಹೋಗುವ. ಎಲ್ಲ ಕೈ ಕಾಲ್ ಮಕ್ಕ ತಕೊಂಡು ಅಲ್ಲೇ ತಿಂಡಿಗೆ ಹಾಕ್ತಿರೋ ಅವ್ರಿಗೆಲ್ಲ ತಿಂಡಿ ತಿಂತಿರ್ಲಿ. ಅಸಲ್ ನಾನು ನೇತ್ರಮ್ಮ ಕರ್ಕೊಂಡು ಬರ್ತೀನಿ ಪಾಪ, ಸರಿನಾ? ಅಲ್ಕಣತೆ ನೆನ್ನೆ ನೇತ್ರಕ್ಕ ನಾನು ಹೇಳ್ಬರಕ್ ಹೋದಾಗ ಸರಿ ಕಣಮ್ಮ ಆಯ್ತು ನಾಳೆ ಬರ್ತೀನಿ ಬಿಡು, ಇನ್ನೇನು ಹೂವ ಎಲ್ಲ ಬಿಡ್ಸೋದಕ್ ಬರ್ತೀನಿ ತೋಟತ್ತಾವ, ನಾನು ನಾಳೆ ಪುರ್ಸೊತ್ತಾಗಿದ್ದೀನಿ ಅಂತ ನೆನ್ನೆನೆ ಹೇಳಿದ್ರಲ್ಲ. ಹಂಗಾರೆ ಬಂದಿಲ್ಲ ನೇತ್ರಕ್ಕ? ಇಲ್ ಕಣ ಪಾಪ ಬಂದಿಲ್ಲ, ಏನಿಲ್ಲ. ಬರೀ ನಮ್ ಗಿರ್ಜಮ್ಮ ಬಂದಿದ್ದಾರೆ. ಹಂಗೆ ಸಾಕಾಗಿ ಬಂದೈತೆ ಅಷ್ಟೇ. ಒಂದಿಬ್ರು ಮೂರ್ ಜನ ಬಂದಿದ್ದಾರೆ, ಅದು ಬಿಟ್ರೆ ಜಾಸ್ತಿ ಜನ ಇಲ್ಲ ಕಣ ಪಾಪ. ಅದಕ್ಕೋಸ್ಕರ ಈ ನೇತ್ರಮ್ಮ ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾಳೆ. ಅದಕ್ಕೆ ಹೋಗಿ ಕರ್ಕೊಂಡ್ ಬರೋಣ ಅಂತ ಹೋಗ್ತಿದೀನಿ. ಆಯ್ತು ಇವಾಗ ನೀನ್ ಹೋಗಿರು ಪಾಪ, ನನ್ಗೇನ್ ಕಾಯ್ಕೊಂಡಿಲ್ಲ ನಿನ್ಕಬೇಡ ಸರೋಜಮ್ಮ, ಹೋಗಿರು. ಸರಿ ಕಣಪ್ಪ ಆಯ್ತು. ರಪ್ಪನ್ ಬರ್ರಿ, ಒತ್ ಮಾಡ್ಕೊಂಡ್ ಬರ್ಬೇಡ್ರಿ. ತಿಂಡಿ ಬೇರೆ ತಿಂದಿಲ್ಲ, ತಿಂಡಿ ತಿನ್ನಿರಂತೆ ಮತ್ತೆ. ಸರಿ ಕಣಮ್ಮ ಆಯ್ತು. ನನ್ಗೇನಲ್ಲೇನ್ ಕಾಯ್ಕೊಂಡ್ ಕೂತ್ಕೋಬೇಡ್ರಿ, ಮತ್ತೆ ಒತ್ತಾಗ್ಬಿಡುತ್ತೆ. ಬೇಗ ಅವರಿಗೆ ತಿಂಡಿ ಹಾಕೊಟ್ಬಿಡಮ್ಮ. ನಾನು ಆಮೇಕಿಂದ ಬರ್ತೀನಿ ಕರ್ಕೊಂಡು, ನೇತ್ರಮ್ಮನ್ ಕರ್ಕೊಂಡೆ ಬಂದ್ಬಿಡ್ತೀನಿ ಆಯ್ತಾ? ಹಂಗಲ್ ಕಣತೆ ಪಾಪ ನೇತ್ರಕ್ಕ ಎಲ್ಲಿ ಹೋಗೈತೋ ಏನೋ ಮಂತಾವಾಯ್ತೋ, ಎಲ್ಲಾರ ಅವರು ಎಲ್ಲಾರ ಟೌನ್ ಗಿವ್ನಿಗೋ ಎಲ್ಲ ತೋಡ್ತಾವಲ್ಲ, ಏನಾರ ಕೆಲ್ಸ ಗಿಲ್ಸ ಆಯ್ತೋ ಏನೋ. ಬರ್ರಿ ಅತ್ಲಾಗಿ. ನಾನು ತಿಂಡಿ ಮಾಡ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಇನ್ನೇನು ಮಂತಾವು ಇನ್ನೇನು ಕೆಲ್ಸ ಇಲ್ಲ ಅತ್ಲಾಗಿ. ಎಲ್ಲಾರು ಸೇರ್ಕೊಂಡು ಅತ್ಲಾಗಿ ಹೂ ಬಿಡಿಸಿ ಕೆಲ್ಸ ಎಲ್ಲ ಮುಗಿಸ್ಬಿಡೋಣ ಅತ್ಲಾಗಿ. ಇನ್ನೇನು ನೇತ್ರಕ್ಕನ್ ಕರೆಯಕ್ ಹೋಗ್ತಿದ್ದೀರಾ? ಇಲ್ಲ ಕಣ ಸುಮ್ಕಿರಮಣಿ, ನೀನು ಗೊತ್ತಾಗಲ್ಲ. ಆ ನೇತ್ರಮ್ಮ ಬಂದೇ ಬರ್ತೀನಿ ಅಂತ ಹೇಳೋದ್ಲು. ನೋಡಿದ್ರೆ ಇವಾಗ ಬರಲ್ಲ ಅಂದ್ರೆ ಸರಿ ಆಗುತ್ತಾ? ನೋಡನ್ ಕಣ್ ತಡಿ, ಒಂದಿಟ್ಟು ಸಮಾಧಾನದಿಂದ ಇರು. ಹೋಗ್ ಬರ್ತೀನಿ ನೋಡೋಣ. ಮರ್ತಿರ್ತೋಗಿದ್ರೆ ಏನ್ ಮಾಡೋಣ ಅದಕ್ಕೆ. ಸರಿ ಕಣತೆ ಆಯ್ತು. ಹಂಗಾರೆ ನಿಮ್ ಇಷ್ಟ ಕಣತೆ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಮಾಡ್ರಿ. ಹೋಗ್ರಿ ಹಂಗಾರೆ. ಏ ಅಮ್ಮಯ್ಯ ಪಾಪ, ನೇತ್ರಮ್ಮ ಏನ್ ಮಣಿ ಮಾಡ್ತಿದ್ಯಾ? ಅಲ್ಲ ಕಣಮ್ಮ, ನೀನ್ ಅತ್ಲಾಗಿ ಇವತ್ತು ಹೂವ ಬಿಡ್ಸಕ್ಕೆ ತೋಟದ ಹತ್ರ ಬರಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನಾನು ಬೇರೆಯವ್ರಿಗಾರ ಕರ್ಕೊಂತಿದ್ದೆ ಅತ್ಲಾಗಿ. ನೋಡಿರಿ ನೀನು ಯಾವಾಗ ನೋಡಿದ್ರು ಬರ್ತೀನಿ ಕಣಜ್ಜಿ, ಎಲ್ಲ ಕೆಲ್ಸಕ್ಕೆ ಬರ್ತೀನಿ ಕಣಜ್ಜಿ ಅಂತ ಹೇಳ್ತೀಯ. ಆಮೇಕಿಂದ ಬರ್ದಾಗ ಹಂಗೆ ಉಳ್ಕೊಂತಿ ಕಣಮ್ಮ. ಬಾಯಿಲೆ ಪಾಪ. ನೇತ್ರಮ್ಮ ಏನ್ ಮಾಡ್ತಿದ್ಯಾ ಮಣಿ? ಆಗಲ್ಲ ನೋಡ್ದೇನಪ್ಪ, ಅಲ್ಲೇ ಒತ್ತಾಯ್ತಂತ ನಾನ್ ನೋಡ್ತಿದ್ದೀನಿ. ಅಲ್ಲೇ ಗೌರಜ್ಜಿ ಬಂದೇ ಬಿಟ್ಟೈತೆ, ಇನ್ನು ಟೈಮ್ ಆಗಿಲ್ವಲ್ಲ. ಅಲ್ಲ ಗೌರಜ್ಜಿ ಹೇಳಿದ್ದು, ಸರೋದಮ್ಮ ಹೇಳಿದ್ದು 10 ಗಂಟೆಗೆ ಎಲ್ಲಾರು ಬರ್ರಿ ಅಲ್ಲಿ ಹೂವ ಬಿಡ್ಸೋದಕ್ಕಂತ ಅಲ್ವಾ ಹೇಳಿದ್ದು ನೆನ್ನೆ. ಈ ವಜ್ಜಿ ಯಾಕೆ 8 ಗಂಟೆಗೆ ಬಂದೈತೆ ಪಾಪ. ನೇತ್ರಮ್ಮ ಇದ್ಯಾಕಮ್ಮಣಿ ಇನ್ನು ಇಲ್ಲೇ ಇದೆಯಾ? ಏನಮ್ಮಣಿ ನೀನು? ಅಲ್ಲ ಹೂವ ಬಿಡ್ಸಕ್ಕೆ ತೋಟದ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಮಂತವ್ಲ ಇದೆಯೇನಮ್ಮಣಿ? ಹೋಗತ್ಲಾಗಿ ನೀನ್ ಬರ್ತೀನಂತ ಹೇಳ್ತೀಯ, ಸಲ ಬರೋದೇ ಇಲ್ಲ ಕಣಮ್ಮ. ಅದಕ್ಕೆ ಅರ್ಧ ಬೇಜಾರಾಗೋದು. ಅಜ್ಜಿ ಗೌರಜ್ಜಿ ಏನ್ ಹಿಂಗ್ ಹೇಳ್ತಿದ್ಯಾ ನೀನು? ಅಲ್ಲ ಕಣಜ್ಜಿ, ನೀವು 10 ಗಂಟೆಗೆ ಬರ್ರಿ ಅಂತ ತಾನೇ ಹೇಳಿದ್ದು. ಸರೋದಮ್ಮ ನಿನ್ನೆ ಸಾಯಂಕಾಲ ಬಂದಾಗ 10 ಗಂಟೆಗೆ ಬರ್ರಿ ನೇತ್ರಕ್ಕ ಅಂತ ಹೇಳಿರು.
ಅದಕ್ಕೆ ನಾನು ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನು ಬರೋಣ ಅಂತ ಹೊರಟಿದ್ನಮ್ಮ. ಅಷ್ಟರಲ್ಲಿ ನೀನು ಬರ್ತಿದ್ಯಾ. ಇನ್ನು ಟೈಮ್ ಆಯ್ತಲ್ಲ ನೀವ್ ಹೇಳಿದ್ದು. ಯಾರ ಮಣಿ ಹೇಳಿದ್ದು 10 ಗಂಟೆಗೆ ಅಂತ. ಮಾಮೂಲಿ ಟೈಮಿಗೆ ಬರ್ತಿರಲ್ಲ ಬೆಳಿಗ್ಗೆ ಬೇಗನೆ ಬೇಗನೆ ಬರ್ರಿ ಅಂತ ಹೇಳಿದಿವಿ. ನೋಡ್ದೆ ನಮ್ಮಣಿ ನೀನು. ನೋಡು ಅದಕ್ಕೆ ನಾನು ನಿನಗೆ ಹುಡ್ಕೊಂಡ್ ಬಂದಿದ್ದು. ನೀನ್ ಏನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀಯ. ಹಂಗಾಗಿ ನೀನು ಈಟೊತ್ತಾದ್ರೂ ಬಂದಿಲ್ಲ ಅನ್ಕೊಂಡೆ ನಾನು ಬಂದಿದ್ದು ಹುಡ್ಕೊಂಡು. ಬಾರ ಮಣಿ ಅಲ್ಲ ಎಲ್ಲಾರು ಬಂದು ಹೂವ ಎಲ್ಲ ಬಿಡಿಸಿದಾರೆ ತೋಟದಲ್ಲಿ, ಹೋಗಣ ಬಾ. ಹೌದೇನ್ ಗೌರಜ್ಜಿ? ಹೋಗತ್ಲಾಗಿ ನನಗೆ ಗೊತ್ತಾಗ್ಲಿಲ್ಲ ಕಣ್ ಗೌರಜ್ಜಿ, ಏನ್ ಮಾಡ್ತೀಯೋ? ಆಯ್ತು ಬಿಡು, ಇನ್ನೇನ್ ಬೇಜಾರ್ ಮಾಡ್ಕೋಬೇಡ ಇವಾಗ. ನಡಿಯತ್ಲಾಗ ಹೋಗಣ, ಇನ್ನೇನ್ ಮಾಡಕ್ ಆಗುತ್ತತ್ಲಾಗಿ. ತಿಂಡಿ ಆಯ್ತು, ತಿಂಡಿ ಗಿಂಡಿ ಎಲ್ಲ ರೆಡಿ ಆಯ್ತು, ಇನ್ನೇನು ಹೋಗಣ. ನನಗೂ ಗೊತ್ತಾಗ್ಲಿಲ್ಲ ಕಣ್ ಗೌರಜ್ಜಿ, ನಾನು 10 ಗಂಟೆಗೂ 11 ಗಂಟೆಗೂ ಬರ್ಬೇಕು ಹೂವ ಬಿಡ್ಸಕ್ಕೆ ತೋಟದತ್ತ ಅನ್ಕೊಂಡು ನಾನು ಸುಮ್ಕಾದೆ ಆಟೆಯ. ನಡಿ ನಡಿ ಆಯ್ತು. ಇನ್ನು ಅಲ್ಲ ಬಂದಾರ ಅಲೆ ಆ ಗಿರ್ಜಕ್ಕ ಅವ್ರೆಲ್ಲಾರು. ಕಣಮಣಿ ಅಲೆ ಬಂದು ಅಲೆ 1/2 ಗಂಟೆ ಮೇಲಾಯ್ತು. ಎಲ್ಲಾರು ಹೂವ ಎಲ್ಲ ಬಿಡಿಸಿದಾರೆ, ಕೆಲಸ ಮಾಡ್ತಿದ್ದಾರೆ ತೋಟದಲ್ಲಿ. ನೀನೇ ಬಂದಿರಲ್ವಲ್ಲ, ಅದಕ್ಕೆ ನಾನು ನಿನಗೆ ಹುಡ್ಕೊಂಡ್ ಬಂದಿದ್ದು. ಬಾ, ನಮ್ಮ ಅಮ್ಮನಿ ಸರೋದಮ್ಮನು ತಿಂಡಿ ತಗೊಂಡು ಹೋದ್ಲು. ಈಗ ಇನ್ನೇನ್ ತಿಂಡಿ ಕೂತ್ಕೊಂಡಿರ್ತಾರೆ. ನೀನು ಇನ್ನೇ ನಾನು ನೀನು ಹೋಗೋಣ. ಹೋಗಿ ತಿಂಡಿ ತಿನ್ಕೊಂಡು ಕೆಲಸ ಶುರು ಮಾಡಿದ್ರೆ ಆಗುತ್ತೆ. ಬಾರ್ ಪಾಪ ಹೋಗೋಣ. ಸರಿ ಕಣ, ಆಯ್ತು ನಡಿ ಗೌರಜ್ಜಿ, ಇನ್ನೇನ್ ಮಾಡೋಣ. ನನಗೂ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ, ನಾನು ಕರೆಕ್ಟಾಗಿ ನಮ್ಮ ಅಮ್ಮನಿ ಸರೋದಮ್ಮ ಹೇಳ್ದಾಗ ಕೇಳಿಸ್ಕೊಳ್ಳಿಲ್ಲ, ಏನಿಲ್ಲ. ಏನ್ ಮಾಡೋಣ, ನಡಿ ಇವಾಗ ಆಯ್ತು ಹೋಗೋಣ. ಆಗಲ್ಲ ಹೆಂಗ ಅತ್ತೆ ಬಂದ್ರು. ಅತ್ತೆ ನೇತ್ರಕನ್ ಕರ್ಕೊಂಡು ಬಂದೇ ಬಿಟ್ರಿ. ಯಾಕೆ ನೇತ್ರಕಯ್ಯೋ, ಯಾಕೆ ತಡ ಮಾಡ್ಕೊಂಡ್ ಬಂದಿದೀಯಾ? ಪಾಪ ಸರೋದಮ್ಮ ನನಗ್ ಗೊತ್ತಾಗ್ಲಿಲ್ಲ ಕಣಮ್ಮ. ನೆನ್ನೆ ಅದೇ ನೀನ್ ಕರ್ದಲ್ಲ ಸಾಮಾನ್ಯಕ್ಕೆ 10 ಗಂಟೆ ಮೇಲೆ ಅನ್ಸುತ್ತೆ ಹೂವ ಬಿಡ್ಸಕ್ ಹೋಗೋದ್ ನೀವು ತೋಟದ ಹತ್ರ ಅನ್ಕೊಂಡು ನಾನು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಕಣ ಪಾಪ. ಆಮೇಕಿಂದ ಈ ಗೌರಜ್ಜಿ ಬಂದ್ಬಿಟ್ಟು ನೆನಪು ಮಾಡ್ತು. ಹೆಂಗ ಗೌರಜ್ಜಿ ಬಂದ ಟೈಮಿಗೂ ನಾನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿ ನಾನು ತಿಂಡಿ ತಿನ್ನೋದಂತ ಕೂತ್ಕೊಳ್ಳೋದಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಗೌರಜ್ಜಿ ಬಂದ್ಬಿಟ್ಟು ಬಾರ ಪಾಪ ಅಲ್ಲೇ ತಿಂಡಿ ತಿನ್ನುವಂತೆ ಹೋಗೋಣ ಬಾರ ಮಗ, 10 ಗಂಟೆ ಎಲ್ಲ ಬೇಗನೆ ಬಂದಿದ್ದಾರೆ, ಎಲ್ಲಾರು ಹೂವ ಎಲ್ಲ ಬಿಡಿಸಿದ್ದಾರೆ, ಬಾರಮ್ಮ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ಬೇಗ ಬಂದೆ ಕಣಮ್ಮ. ಅಲ್ಲೇ 1/2 ಕೆಲಸ ಮಾಡೇ ಬಿಟ್ಟಿದ್ದೀರಾ? ಆಯ್ತಾಯ್ತು ಬಿಡು ಪಾಪ, ಹೋಗ್ಲಿ, ಏನು ಆಗಲ್ಲ ನೇತ್ರಮ್ಮ. ಏನು ಆಗಲ್ಲ ಕಣ, ಸುಮ್ಕಿರುವ. ಇನ್ನೇನ್ ಮಾಡಕ್ಕಾಗುತ್ತವೆಲ್ಲ ಮಾಮೂಲಿ 1/2 ಗಂಟೆ ಹೆಚ್ಚು ಕಮ್ಮಿ ಬರೋದು. ಬಿಡತ್ಲಾಗ ಹೋಗ್ಲಿ ಪಾಪ. ಸರೋದಮ್ಮ ತಿಂಡಿ ಏನ್ ಮಾಡ್ಕೊಂಡ್ ಬಂದಿದ್ಯಮ್ಮ? ಮಾವ ಎಲ್ಲ ತರಕಾರಿಗಳು ನೀವು ಸಂತೆಯಿಂದ ತಗೊಂಬಂದಿದ್ರಲ್ಲ, ತರಕಾರಿ ಎಲ್ಲ ಅದೆಲ್ಲ ಹಾಕ್ಬಿಟ್ಟು ಬಟಾಣಿ ಎಲ್ಲ ನೆನಾಕಿದ್ನಲ್ಲ ಅದೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದೀನಿ ಕಣ ಮಾವು. ಪಲಾವೇನಮ್ಮ? ಸರಿ ಸರಿ ಆಯ್ತು. ಮೊಸರು ಬಜ್ಜಿ ಏನಾರ ಮಾಡ್ಕೊಂಡ್ ಬಂದಿದ್ಯಾನ ಪಾಪ? ಬರೀ ಪಲಾವ್ ಮಾಡ್ಕೊಂಡ್ ಬಂದಿದ್ಯಾ, ಮೊಸರು ಬಜ್ಜಿ ಏನಾರ ಮಾಡ್ಕೊಂಡ್ ಬಂದಿದ್ಯಾ? ಮಾವು ಮೊಸರು ಬಜ್ಜಿನೂ ಮಾಡ್ಕೊಂಡ್ ಬಂದಿದ್ದೀನಿ, ಬೋಂಡ ಹಪ್ಳನ್ನು ತೆಲಸ್ಕೊಂಡ್ ಬಂದಿದ್ದೀನಿ, ಉಪ್ಪಿನಕಾಯಿನೂ ತಗೊಂಡ್ ಬಂದಿದ್ದೀನಿ, ಪಲಾವ್ನು ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಗೆ ಏನೇನು ಬೇಕು ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದಂತೆ ಬಂದಿ ಮಾವ. ಇನ್ನೇನು ತಿಂಡಿ ತಿನ್ಕೊಂಡು ಆದ್ಮೇಲೆ ಎಲ್ಲ ಹೂವ ಬಿಡಿಸಿರ ಆಗುತ್ತೆ. ಈಗ ಬಿಡಿಸಿರ ಸಾಕು. ಬರ್ರಿ ಹೋಗೋಣ, ಮೊದ್ಲು ತಿಂಡಿ ತಣ್ಣಗಾಗಿ ಹೋಗ್ಬಿಡುತ್ತೆ ಮಾವು. ಬರ್ರಿ, ಬೋಂಡ ಹಪ್ಳ ಎಲ್ಲಾದ್ರೂ ಮೆತ್ತಗಾಗಂಗ್ ಆಗ್ಬಿಡುತ್ತೆ, ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ತಿಂಡಿ. ಬರ್ರಿ ಬೇಗ. ನಂದೇ ನಿಲ್ಕಣಮ್ಮ, ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತೆ. ಸದ್ಯ ನೀನು ಏನಾರು ತಿಂಡಿ ಮಾಡ್ಕೊಂಡ್ ಬಂದ್ರೆ ಸಾಕಂತ ಕಾಯ್ತಿದ್ದೆ ಕಣ ಪಾಪ. ಬೆಳಿಗ್ಗೆ ಬೇರೆ ಬೇಗ ಆಯ್ತು ಕೆಲಸ ಮಾಡಿದಕ್ಕೂ ಅದಕ್ಕೂ. ನಂದೇ ನಿಲ್ಕಣಮ್ಮ. ಇವರೆಲ್ಲಾರು ನಿಮ್ ಲಕ್ಷ್ಮಕ್ಕ, ಈ ನಮ್ಮ ಗಿರ್ಜಮ್ಮ ಎಲ್ಲಾರು ಬೇಗ ಬಂದ್ಬಿಟ್ರೆ, ಆದಷ್ಟು ಕೈ ಕಾಲ್ ಮಕ್ಕ ತೊಳ್ಕೊಂಡ್ ಬಂದ್ಬಿಟ್ರೆ ಬೇಗ ಅತ್ಲಾಗಿ ತಿಂಡಿ ತಿನ್ಕೊಂಡ್ ಕೂತ್ಕೊಂಡ್ಬಿಡೋಣ. ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತೆ. ಅಕ್ಕ, ಗಿರ್ಜಕ್ಕ, ಲಕ್ಷ್ಮಕ್ಕ, ಅತ್ತೆ, ನೇತ್ರಕ್ಕ, ಬರ್ರಿ ಮೊದ್ಲು ತಿಂಡಿ ತಿನ್ಕೊಂಡು ಏನಿದ್ರು ಆಮೇಲಿಂದ ಕೆಲಸ ಮಾಡೋಣಂತೆ. ಬರ್ರಿ ಮೊದ್ಲು ತಿಂಡಿ ತಿನ್ನೋಣ ಬರ್ರಿ. ಕಣ್ ನಡಿ ಪಾಪ ಸರೋದಮ್ಮ, ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ನಡ್ರಿ ಮೊದ್ಲು ತಿಂಡಿ ತಿನ್ನೋಣ ನಡ್ರಿ. ಒಳ್ಳೆ ಪಲಾವ್ ಮಾಡ್ಕೊಂಡ್ ಬಂದಿದ್ಯಾ ಅಂತಿದ್ಯಾ, ಬೋಂಡ ಹಪ್ಳ ಎಲ್ಲ ತೇಲಸ್ಕೊಂಡ್ ಬಂದಿದ್ಯಾ. ನಡೀರಿ ಬೇಗ ಬೇಗ ಹಂಗಾರೆ. ಗಿರ್ಜಕ್ಕೋ, ಬಾರಿ ಗಿರ್ಜಕ್ಕೋ, ಮೊದ್ಲು ತಿಂಡಿ ತಿನ್ನೋಣ ಬರ್ರಿ. ಗೌರಜ್ಜಿ, ನೇತ್ರಮ್ಮ, ಬರ್ರಿ ಮೊದ್ಲು ತಿಂಡಿ ತಿನ್ಕೊಂಡು ಆಮೇಲಿಂದ ಅದೇನಾರ ಕೆಲಸ ಮಾಡೋಣಂತೆ. ಬರ್ರಮ್ಮ, ನನಗ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಅಲ್ಕಣೆ ಲಕ್ಷ್ಮಕ್ಕೋ, ಇನ್ನೊಂದು 10 ನಿಮಿಷ ತಡಿ ಅತ್ಲಾಗಿ, ಇದೊಂದ್ ಸಾಲ ಅತ್ಲಾಗಿ ಹೂವ ಎಲ್ಲ ಬಿಡಿಸ್ಬಿಟ್ಟು ಆಮೇಲಿಂದ ತಿಂಡಿ ತಿನ್ನೋಣಂತೆ. ಇಲ್ಕಣ್ತಾಯಿ, ನನಗ್ ಮಾತ್ರ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ನೀವ್ ಬೇಕಾರೆ ಹೂವ ಬಿಡಿಸ್ಕೊಂಡು ಸಾಲ ಮುಗಿಸ್ಕೊಂಡೆ ಬೇಕಾದ್ರೆ ತಿಂಡಿ ತಿನ್ರಿ ಬಂದು. ನನಗ್ ಮಾತ್ರ ಸಖತ್ ಹೊಟ್ಟೆ ಹಸಿತೈತೆ. ರಂಗಜ್ಜನೂ ಹೊಟ್ಟೆ ಹಸಿತೈತೆ ಅಂತೈತೆ. ನಾನು ರಂಗಜ್ಜ ನಾವ್ ಹೋಗ್ಬಿಟ್ಟು ತಿಂಡಿ ತಿಂತಿರ್ತೀವಿ, ನೀವ್ ಆಮೇಲಿಂದ ಬಂದ್ ತಿನ್ರಿ. ಈ ತಂಪಾಗಿ ಬೇರೆ ಗಾಳಿ ಬೀಸಿರೋದಕ್ಕೂ ಅನ್ನೋದಕ್ಕೂ ಒಂಥರ ಗುಡ್ರ ಹಾಕೊಂಡಿರೋದಕ್ಕೂ ಚಳಿ ಚಳಿ ಹಂಗ ಆಗ್ತೈತೆ ಮೋಡಕ್ಕೂ. ಒಳ್ಳೆ ಬಿಸಿ ಬಿಸಿ ತಿಂಡಿ ತಿನ್ಕೊಂಡ್ಬಿಟ್ರೆ ಚಂದ. ತಣ್ಣಗಾದ್ಮೇಲೆ ಆರ್ಕೊಂಡಾದ್ಮೇಲೆ ತಿಂದ್ರೆ ಅದು ಚೆನ್ನಾಗಿರಲ್ಲ ಮೆತ್ಗಾದ್ರೆ.
ನಾನು ಮೊದ್ಲು ಹೋಗಿ ತಿಂಡಿ ತಿನ್ಕೊಂಡ್ ಬರ್ತೀನಮ್ಮ. ಬರ್ರಿ ಸುಮ್ನೆ ತಿಂಡಿ ತಿನ್ನೋದ್ ಬರ್ರಿ ಮೊದ್ಲು, ಏನು ಆಗಲ್ಲ. ಸರಿ ಕಣ, ಆಯ್ತು ನಡಿಯಕ್ಕ. ಹಂಗಾರೆ ತಿಂಡಿ ತಿನ್ನೋದ್ ನಡ್ರಿ ಮೊದ್ಲು, ಆಮೇಲಿಂದ ಅದೇನ್ ಕೆಲಸ ಮಾಡ್ಕೊಳನಂತೆ. ನಡ್ರಿ.